ಅಮ್ಮ ಆದಿತ್ಯ ಏನಾದರೂ ಫೋನ್ ಮಾಡಿದ್ನಾ? ನಿನ್ಗೆಲ್ಲಾದ್ರೂ ಸಿಕ್ಕದ್ನಾ? ಆರ್ತಿ ಆದಿತ್ಯನ ನೀನೇನಾದ್ರೂ ಅಪ್ಪಿ ತಪ್ಪಿ ನಾನಿಲ್ಲಿರೋ ವಿಷಯನ ಅಮ್ಮನ್ಗೆ ಹೇಳಿದ್ರು ಸರಿ, ಇಲ್ಲ ಅಮ್ಮ ಇಲ್ಲಿಗೆ ಬಂದ್ರು ಸರಿ, ನಾನ್ ನಂದಿ ಬೆಟ್ಟದಿಂದ ಬಿದ್ದು ಸತ್ತೋಗ್ಬಿಡ್ತೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ಆದಿತ್ಯ ನೀವು ಮೀಟ್ ಮಾಡಿದ್ರಾ? ಅವನನ್ನು ಯಾವಾಗ ನೋಡ್ತೀನಿ ಅಂತ ನನ್ಗೆ ಅನ್ಸ್ಬಿಟ್ಟಿದೆ ಅಮ್ಮ. ಅವ್ನು ಎಲ್ಲಿದ್ದಾನಂತ ಏನಾದರೂ ಗೊತ್ತಾಯ್ತಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ನಾನೀಗ ಅದೇ ವಿಷಯ ಹೇಳೋಕೆ ಬಂದಿದ್ದು. ಮೊನ್ನೆ ನನಗೆ ಆದಿತ್ಯ ಸಿಕ್ಕಿದ್ದ, ನಮ್ಮ ಮನೆಗೂ ಬಂದಿದ್ದ ಕಡೆ. ಹೌದಾ? ಎಲ್ಲಿದ್ದಾನಮ್ಮ ಇವಾಗ? ಮನೇಲೇ ಇದ್ದಾನ? ಅವ್ನು ಬಂದಿದ್ದ ವಿಷಯ ನೀವು ನನಗೆ ಹೇಳಲೇ ಇಲ್ಲ ನೋಡಿ. ಈಗ ಮನೇಲೇ ಇದ್ದಾನೆ ತಾನೆ? ಬನ್ನಿ ಅಮ್ಮ ಹೋಗೋಣ, ಬನ್ನಿ. ಒಂದು ನಿಮಿಷ ನಿಲ್ಲು. ಯಾಕೆಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ಅವನೀಗ ಮನೇಲಿ ಇಲ್ಲ ಕಡೆ, ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಮತ್ತೀಗ ಎಲ್ಲಿದ್ದಾನೆ? ಎಲ್ಲಿಗೆ ಹೋಗಿದ್ದಾನ ಅವನು? ಅದು ಆದಿ ಫ್ರೆಂಡ್ ಒಬ್ಬ ಒಳ್ಳೆ ಸಂಬಳ ಬರೋ ಕೆಲಸ ಮಲೇಷ್ಯಾದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದಾನಂತೆ, ಅದಕ್ಕೆ ಹೋಗಿದ್ದಾನೆ. ಮಲೇಷ್ಯಾದಲ್ಲಿ ಕೆಲಸನಾ? ಏನು ಕೆಲಸ ಅಂತೆ? ಅದು ಏನು ಕೆಲಸ ಅಂತ ನನಗೂ ಗೊತ್ತಿಲ್ಲ ಕಡೆ, ಆದರೆ AC ರೂಮಲ್ಲಿ ಕೂತು ಮಾಡೋವಂಥ ಕೆಲಸ ಅಂತೆ. ಅದಕ್ಕೆ ಅವನು ಒಂದು 6 ತಿಂಗಳು ಅಲ್ಲೇ ಆರಾಮಾಗಿದ್ದು ಕೈ ತುಂಬ ದುಡ್ಡು ಸಂಪಾದನೆ ಮಾಡಿಕೊಂಡು ಆಮೇಲೆ ಬಂದು ಅಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕಿಂತ ಮುಂಚೆ ಅವನು ಅಮ್ಮನ ಮುಖ ನೋಡಲ್ಲ ಅಂತ ಹೇಳ್ದ ಕಣೆ. ಏನು ಇನ್ನು 6 ತಿಂಗಳ? 6 ತಿಂಗಳವರೆಗೂ ನಾನು ಅತ್ತೆ ನೋಡೋಕ್ಕಾಗಲ್ವಾ? ಆರ್ತಿ, 6 ತಿಂಗಳು ಅನ್ನೋದು 6 ದಿನದ ಹಾಗೆ ಹೋಗುತ್ತೆ. ಅದಕ್ಕೆ ನೀನು ಯಾಕೆ ಚಿಂತೆ ಮಾಡ್ತೀಯಾ? ಅವನಿಗೀಗ ದುಡಿಬೇಕು ಅಂತ ಮನ್ಸು ಮಾಡಿದ್ದಾನೆ. ಹೊರಗಡೆ ಇರಲಿ ಬಿಡು. ಹೊರಗಡೆ ಇದ್ದರೆ ಹೊರಗಡೆ ಪ್ರಪಂಚ ಅರ್ಥ ಆಗುತ್ತೆ ಅವನಿಗೆ, ಕೋಪನೂ ಕಡಿಮೆ ಆಗುತ್ತೆ ಕಣೆ. ಹೌದಲ್ವಾ? ಹೋಗ್ಲಿ ಬಿಡಿ. ಅವನೆಲ್ಲ ಒಂದು ಕಡೆ ಚೆನ್ನಾಗಿದ್ದಾನೆ ಅಂತ ಕೇಳ್ದೆ ಅಲ್ಲ, ಮನಸ್ಸಿಗೆ ಏನೋ ಥರ ಸಮಾಧಾನ ಅಮ್ಮ. ನೀವು ನನ್ನ ಮನಸ್ಸಿಗೆ ಭಾರನ ಇಳಿಸ್ಬಿಟ್ರೆ ಈಗ ನನ್ನ ಜೀವನ ನಿರಾಳ ಅಂತ ಅನಿಸ್ತಾ ಇದೆ. ಅವನು ನಿನಗೆ ಮಲೇಷ್ಯಾದಿಂದ ಫೋನ್ ಮಾಡಿದ್ರು ಮಾಡ್ಬೋದು, ಇಲ್ಲ 6 ತಿಂಗಳು ಮುಗಿದ ಮೇಲೆ ಯಾರಿಗೂ ಹೇಳದೆ ದಿಢೀರಂತ ನಿನ್ನ ಮುಂದೆ ಪ್ರತ್ಯಕ್ಷನೂ ಆಗ್ಬೋದು. ನಿನಗೆ ಗೊತ್ತಲ್ವ ನಮ್ಮ ಆದಿ ಬುದ್ಧಿ, ಯಾವ ಟೈಮಲ್ಲಿ ಅವನು ಹೇಗೆಲ್ಲ ಸರ್ಪ್ರೈಸ್ ಕೊಡ್ತಾನೆ ಅಂತ. ಹೌದು ಅಮ್ಮ, ಆದಿತ್ಯ ಯಾವ ಟೈಮಲ್ಲಿ ಯಾವ ರೀತಿ ಸರ್ಪ್ರೈಸ್ ಕೊಡ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ತಾನೆ ಅವನ ಮದುವೆ ಅಂತ ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ವಿ. ನಿರೋಷನು ಮದುವೆ ಆಗದೆ ನನ್ನ ಮೇಲೆ ಕೋಪ ಮಾಡಿಕೊಂಡು ದೊಡ್ಡ ಸರ್ಪ್ರೈಸ್ ಕೊಟ್ಟು ಮನೆ ಬಿಟ್ಟು ಹೋದಲ್ಲ. ಆಗ ಹೋಗಿದ್ರ ಬಗ್ಗೆ ಈಗ ಯಾಕೆ ಚಿಂತೆ ಮಾಡ್ತೀಯಾ? ನೋಡಾರ್ತಿ, ಆದಿ ಯಾರ ಮೇಲೆ ಬೇಕಾದರೂ ಕೋಪ ಮಾಡಿಕೊಂಡು ದೂರ ಹೋಗ್ಬೋದು, ಆದರೆ ನಿನ್ನಿಂದ ದೂರ ಇರಕ್ಕೆ ಅವನ ಕೈಲಿ ಆಗಲ್ಲ ಕಣೆ. ಇನ್ನು 6 ತಿಂಗಳಾದ್ಮೇಲೆ ಅವನೊಬ್ಬ ಒಳ್ಳೆ ಮನುಷ್ಯನಾಗಿ ನಿನ್ನ ಮುಂದೆ ಬಂದು ನಿಲ್ತಾನೆ. ಆ ನಂಬಿಕೆ ನನಗಿದೆ ಕಣೆ. ಇನ್ನು ಮುಂದೆ ಅವನು ಯೋಚನೆ ಮಾಡೋದನ್ನ ಬಿಟ್ಬಿಡು. ಆದಿತ್ಯ ಎಲ್ಲ ಒಂದು ಕಡೆ ಚೆನ್ನಾಗಿದ್ದಾನಲ್ಲ, ನನ್ನ ಮನಸ್ಸಿಗೆ ಅದೇ ನೆಮ್ಮದಿಮ್ಮ. ಇನ್ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಆದಿತ್ಯ ಮತ್ತೆ ಮನೆಗೆ ವಾಪಸ್ ಬರ್ತಾನೇನೋ ಭರವಸೆನ ನೀವು ನನಗೆ ಕೊಟ್ರಲ್ಲ, ನನಗೆ ಅದೇ ಸಂಜೀವನಿ ಇದ್ದಾಗೆ. ನೋಡು, ಈಗ ನಿನ್ನ ಮುಖದಲ್ಲಿ ಹೇಗೆ ನಗು ತುಂಬಿಕೊಂಡಿದ್ಯೋ ಯಾವಾಗಲೂ ನೀನು ಹೀಗೆ ನಗ್ತಾ ಇರಬೇಕು, ಗೊತ್ತಾಯ್ತಾ? ಖಂಡಿತ ಶೋಭಮ್ಮ, ಅವ್ರ ಮನಸ್ಸಿನಲ್ಲಿದ್ದಿದ್ದ ಯೋಚನೆ ಒಂದೇ, ಆದಿತ್ಯ ಎಲ್ಲಿದ್ದಾನೆ ಅಂತ. ಈಗ ಗೊತ್ತಾಯ್ತಲ್ಲ, ಇನ್ನು ಮುಂದೆ ಅವ್ರು ಖುಷಿಯಾಗಿರ್ತಾರೆ ಅಲ್ವಾ ಆರ್ತಿ ಅವರೇ? ಸರಿ, ನಾನಿನ್ನು ಬರ್ತೀನಿ ಕಣೆ. ಯಾಕಮ್ಮ ಈಗಲೇ ಹೊರಡ್ತೀರಾ? ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಕಣೆ, ನನಗೆ ತುಂಬ ಕೆಲಸ ಇದೆ, ಇನ್ನೊಂದು ದಿನ ಬರ್ತೀನಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಸರಿಪ್ಪ. ಆರ್ತಿ, ಬರ್ತೀನಿ ಕಣೆ. ಸರಿಮ್ಮ.